ನಮಸ್ಕಾರ. ಹವ್ಯಕ ಪಾಕಶಾಲೆ ಚಾನಲ್‌ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಂದಿರುವಂತಹ ಬಾಳೆಹಣ್ಣು ಆಗಿರ್ಬೋದು, ಒಂದೊಂದು ಗೊನೆ ಫುಲ್ಲು ಈಗ ಹಣ್ಣಾಗಿ ಸಿಕ್ಕಿದಲ್ಲಿ ನಾವದನ್ನು ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ 2 ರೆಸಿಪಿಗಳನ್ನು ನೀವು ಟ್ರೈ ಮಾಡಿ ನೋಡಿ. ಬಾಳೆಹಣ್ಣನ್ನು ಪ್ರಿಸರ್ವ್ ಮಾಡಿ ಕೂಡ ಇಟ್ಕೊಳ್ಬೋದು ಅಥವಾ ಹಲ್ವದ ರೀತಿಯಾಗಿ ನಾವು ಇದನ್ನು ತಿನ್ಬೋದು. ಮತ್ತೊಂದು ಅದೇ ಹಲ್ವದಿಂದ ನಾವು ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಹಾಗಾದರೆ ಬಾಳೆಹಣ್ಣನ್ನು ಹಾಳಾಗದಂತೆ ಇಟ್ಕೊಳ್ಳೋದು ಹೇಗೆ ಮತ್ತು ಅದರಿಂದ ಪಾಯಸ ಹಲ್ವ ಎಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1 ಗೊನೆ ಆಗುವಷ್ಟು ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನೀವು ಯಾವುದೇ ಬಾಳೆಹಣ್ಣನ್ನು ಇದಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ನಾನಿಲ್ಲಿ ಮೈಸೂರು ಗೊನೆ ಫುಲ್ಲೊಂದು ಹಣ್ಣಾಗಿತ್ತು, ಅದನ್ನು ಎಲ್ಲವನ್ನು ತೆಗೆದು ಈಗ ಇಟ್ಕೊಂಡಿದ್ದೀನಿ. ಇನ್ನು ಸಿಪ್ಪೆ ಸಮೇತ ಇದನ್ನು ತೆಕ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ನುಣ್ಣಗೆ ಅಂದರೆ ಫೈನಾಗಿ ರುಬ್ಕೊಳ್ಬೇಕಾಗತ್ತೆ. ಕೆಲವೊಂದು ಬಾಳೆಹಣ್ಣಿನಲ್ಲಿ ಸ್ವಲ್ಪ ಕನಟಿನ ಅಂಶವನ್ನು ಹೊಂದಿರುತ್ತೆ. ಈ ಮೈಸೂರು ಹಣ್ಣು ಅಂತ ಆಗುವಾಗ ಅದೊಂದು ಸ್ವಲ್ಪ ಕನರಾಗಿರುತ್ತೆ. ನಾವು ಪಾಯಸ ಎಲ್ಲ ಮಾಡಬೇಕಾದ್ರೆ ಬೆಲ್ಲ ಎಲ್ಲ ಹಾಕೋವಾಗೆಲ್ಲ ಕರೆಕ್ಟ್ ಆಗುತ್ತೆ ಅದು. ಪ್ರತಿಯೊಂದು ಬಾಳೆಹಣ್ಣನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನಿದನ್ನು ರುಬ್ಕೊಳ್ಳೋಣ ನಾವು. ತುಂಬ ಫೈನಾಗಿ ರುಬ್ಕೊಳ್ಬೇಕು. ನೀರೆಲ್ಲ ಹಾಕದೆ ನಾವು ರುಬ್ಕೊಳ್ಳುವಂಥದ್ದು. ಪ್ರತಿ ಬ್ಯಾಚಲ್ಲಿ ರುಬ್ಬಿ ಆದಂತಹ ಮಿಶ್ರಣವನ್ನು ಒಂದು ದೊಡ್ಡ ಬಾಣಲಿಗೆ ಅಥವಾ ಒಂದು ದೊಡ್ಡ ಕಡಾಯಿಗೆ ಹಾಕ್ಕೊಳ್ಳಿ. ಇನ್ನು ನಾವಿದನ್ನು ಕೈ ಬಿಡದೆ ಸ್ಟವ್ ಮೇಲೆ ಇಟ್ಟು ಕಾಯಿಸ್ಬೇಕಾಗುತ್ತೆ. ಮೀಡಿಯಂ ಊರಿನಲ್ಲೇ ಇಟ್ಕೊಳ್ಳಿ. ಈಗ ಇನ್ನಿದನ್ನು ಈ ಬಾಳೆಹಣ್ಣಿನ ಮಿಶ್ರಣವನ್ನು ಒಂದು 3 ಗಂಟೆಗಳ ಕಾಲ ಕಾಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ತುಂಬ ಲೋಡ್ ಆಗುತ್ತಲ್ಲ, ಅದಕ್ಕೋಸ್ಕರ ಶುರುವಿನ ದಿವಸ ನಾನೀಗ ಅರ್ಧ ಗಂಟೆಗಳ ಕಾಲ ಕಾಯಿಸ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ ಹಾಗೆಯೇ ಇಟ್ಕೊಂಡಿದ್ದೆ. ನೀವು ಎಷ್ಟು ಹೊತ್ತಿಗಾದರೂ ಈ ಪ್ರೊಸೆಸನ್ನು ಮಾಡ್ಕೊಳ್ಬೋದು. ಬೆಳಗಿನ ಹೊತ್ತು ನೀವು ಮಾಡ್ತೀರಿ ಅಂತಾದರೆ ಮತ್ತೆ ತಿರ್ಗಾ ರಾತ್ರಿ ಹೊತ್ತು ಒಂದು ಸ್ವಲ್ಪ ಅರ್ಧ ಗಂಟೆ ಕಾಯಿಸಿ ಹಾಗೆ ಇಡ್ಬೋದು. ಆವಾಗ ಒಂದು 3 ದಿವಸದಲ್ಲಿ ಈ ಪ್ರೊಸೆಸ್ ಕಂಪ್ಲೀಟ್ ಆದಾಗ ತುಂಬ ಗಟ್ಟಿ ಆಗುತ್ತೆ. ಬೆಳಗ್ಗಿನ ಹೊತ್ತು ಒಂದು ಅರ್ಧ ಗಂಟೆ, ಆಮೇಲೆ ರಾತ್ರಿ ಒಂದು ಅರ್ಧ ಗಂಟೆ ಹೀಗೆ ಕಾಯಿಸ್ತಾ ಬನ್ನಿ. ಆವಾಗ ಏನಾಗುತ್ತೆ ಅಂತಂದರೆ ತುಂಬ ಲೋಡ್ ಆಗಲ್ಲ. ಒಮ್ಮೆಲೆ ನಾವು ಕಾಯಿಸ್ತಾ ಹೋದ ಹಾಗೆಯೇ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು. ಈಗ ಫಸ್ಟ್ ದಿವಸ ನಾನು ಅರ್ಧ ಗಂಟೆ ಕಾಯಿಸಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನು ಉರಿಯನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ, ಆರೋದಕ್ಕೆ ಬಿಡಬೇಕು. ಮತ್ತೆ ಮುಚ್ಚಳವನ್ನು ಮುಚ್ಚಿ ವಾಪಸ್ಸು ತಿರ್ಗ ನಾವು ಮಾರನೇ ದಿವಸ ಇದನ್ನು ಕಾಯಿಸ್ಬೋದು. ಅಥವಾ ನಿಮಗೆ ಟೈಮ್ ಇದೆ ಅಂತಂದರೆ ಅದೇ ದಿವಸವೇ 3 ಗಂಟೆ ಅಷ್ಟೊತ್ತು ಕಾಯಿಸ್ಬೋದು. ಕೆಲವೊಂದು ಬಾಳೆಹಣ್ಣು ಈಗ ತುಂಬ ಬೇಗನೆ ಗಟ್ಟಿಯಾಗಿ ಹೋಗುತ್ತೆ. ಅದನ್ನು ನೋಡಿಕೊಂಡು ನೀವು ಟೈಮನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕೆಲವು ಈಗ ನೇಂದ್ರ ಬಾಳೆಹಣ್ಣು ಅಂತ ಆದರೆ ಅದಕ್ಕೆ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ, ಬೇಗನೆ ಆಗುತ್ತೆ. ಒಂದು 2.5 ಗಂಟೆ ಅಷ್ಟೊತ್ತೆಲ್ಲ ಸಾಕಾಗತ್ತೆ. ಈಗ ಮಾರನೇ ದಿವಸ ನಾನೀಗ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಒಂದು 8 ಗಂಟೆ ಅಷ್ಟೊತ್ತಿಗೆಲ್ಲ ವಾಪಸ್ಸು ಬೆಳಿಗ್ಗೆ ನಾವು ಈಗ ಕಾಯಿಸ್ಬೋದು. ಟೋಟಲಾಗಿ ದಿವಸಕ್ಕೆ 2 ಸಲ ಈ ಥರ ಕಾಯಿಸಿದರೆ ಸಾಕಾಗತ್ತೆ. ಒಂದು 3 ದಿವಸ ಹೀಗೆ ಮಾಡಬೇಕು ಈ ಪ್ರೊಸೆಸನ್ನು. ನಂತರ ನಾನೀಗ ಕಾಯಿಸಿದ ನಂತರ ತುಂಬ ಗಟ್ಟಿಯಾದ ನಂತರ 3ನೇ ದಿವಸದ ನಂತರ ನಾನೀಗ ತೋರಿಸ್ತೀನಿ. ಹೀಗೆ ದಿವಸಕ್ಕೆ 2 ಸಲದಂತೆ ಕಾಯಿಸಿದ ನಂತರ ನಾನೀಗ ತೋರಿಸ್ತಾ ಇರುವಂಥದ್ದು. ಇಷ್ಟು ಗಟ್ಟಿಯಾಗಿದೆ ನೋಡಿ. ಕ್ವಾಂಟಿಟಿಯಲ್ಲಿ ನಾವು ಎಷ್ಟು ಬಾಳೆಹಣ್ಣಿನ ಪಲ್ಪು ಸಿಕ್ಕಿತ್ತಲ್ಲ, ಫುಲ್ ಆಗಿತ್ತು ಇದು ಬಾಣಲಿಯಲ್ಲಿ. ಚೆನ್ನಾಗಿ ಕಾಯಿಸಿ ಆದ ನಂತರ ಇಷ್ಟು ಗಟ್ಟಿ ಹಂತಕ್ಕೆ ಬಂದ ನಂತರ ನೀವು ನೋಡ್ಬೋದು ತುಂಬ ಡಾರ್ಕ್ ಕಲರಿಗೂ ಟರ್ನ್ ಆಗಿದೆ ನೋಡಿ. ಇಷ್ಟು ಕಾಯಿಸ್ಬೇಕಾಗತ್ತೆ. ನಾವು ಹಲ್ವಾ ಅಥವಾ ಪಾಯಸ ಎಲ್ಲ ಮಾಡಬೇಕಾದ್ರೆ ಈ ಹಂತಕ್ಕೆ ಬರಬೇಕು. ನಾನು ಯಾವುದೇ ರೀತಿಯಾಗಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಆಮೇಲೆ ತುಪ್ಪ ಯಾವುದನ್ನು ಹಾಕಿಲ್ಲ. ಜಸ್ಟ್ ಬಾಳೆಹಣ್ಣನ್ನು ಮಾತ್ರ ಪಲ್ಪನ್ನು ನಾನು ಈ ಥರ ಕಾಯಿಸ್ಕೊಂಡಿದ್ದು. ನೋಡಿ ಯಾವ ಥರ ಬಂದಿದೆ ಅಂತ. ಇನ್ನಿದನ್ನು ಇದು ಈಗ ಫೈನಲ್ ಹಂತದಲ್ಲಿ ಇದೆ. ಇದನ್ನು ನಾವಿನ್ನೀಗ ತಣ್ಣಗಾಗೋದಕ್ಕೆ ಬಿಡೋಣ. ಚೆನ್ನಾಗಿ ಆರಬೇಕಿದು. ಆರಿ ಆದ ನಂತರ ನಾವು ಇದನ್ನು ಬೇಕಾದ ಶೇಪಿಗೆ ಕಟ್ ಮಾಡ್ಬೋದು ಅಥವಾ ಯಾವುದಾದ್ರೂ ಸಣ್ಣ ಭರಣಿ ಅಂತ ಅಂತೀವಿ ನಾವು ಈ ಸೈಡೆಲ್ಲ, ಅದರಲ್ಲೂ ಹಾಕಿ ಇಡ್ಬೋದು. ಅಥವಾ ಫ್ರೀಝರಲ್ಲಿ ನೀವು ಸ್ಟೋರ್ ಮಾಡಿ ಇಡ್ತೀರಂದರೆ ಫ್ರಿಜ್ಜಲ್ಲೂ ಸಮೇತ ಇಡ್ಬೋದು. ನಾನು ಇದನ್ನು ಈಗ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇನ್ನು ಅದನ್ನು ಲೆವೆಲ್ ಮಾಡಿ ಹಲ್ವದ ರೀತಿಯಲ್ಲಿ ಕಟ್ ಮಾಡಿ ನಾನು ಇವತ್ತು ತೋರಿಸ್ತೀನಿ. ಮತ್ತು ಇದೇ ಮಿಶ್ರಣದಲ್ಲಿ ನಾವೀಗ ಪಾಯಸವನ್ನು ಸಹ ಮಾಡೋಣ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನೀಗ ಸರಿಯಾಗಿ ಲೆವೆಲ್ ಮಾಡಿದ ನಂತರ ಮಾರನೇ ದಿವಸ ನಾನು ಕಟ್ ಮಾಡಿ ತೋರಿಸ್ತೀನಿ. ಇದನ್ನು ನೋಡಿ, ಇವಾಗ ಒಂದು ಸ್ವಲ್ಪ ಬಿಸಿಯಾಗಿದೆ. ಬಿಸಿ ಇರುವಾಗಲೇ ನೋಡಿ ಕೈಗೆ ಒಂದು ಸ್ವಲ್ಪನೂ ಅಂಟೋದಿಲ್ಲ ಇದು. ಈ ಹಂತದಲ್ಲೇ ನಾವು ಸ್ವಲ್ಪ ತೆಳ್ಳಗಾಗಿ ಹರಡ್ಬಿಟ್ಟು ಅದನ್ನು ಹಾಗೇ ಬಿಡಬೇಕು. ಮತ್ತು ಮಾರನೇ ದಿವಸ ಇದನ್ನು ಕಟ್ ಮಾಡ್ಕೊಳ್ಬೋದು. ಸರಿಯಾಗಿ ಇದನ್ನು ಲೆವೆಲ್ ಮಾಡಿಕೊಂಡಿದ್ದೆ ಮುಂಚಿನ ದಿವಸವೇ. ಈಗ ಮಾರನೇ ದಿವಸ
ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಲ್ವವನ್ನು ಕಟ್ ಮಾಡೋಣ. ನೋಡಿ, ಕಟ್ ಮಾಡೋದಕ್ಕೂ ಚೆನ್ನಾಗಿ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿ ಹಲ್ವನೂ ರೆಡಿಯಾಗಿತ್ತು. ನೀವೇನಾದರೂ ಇದಕ್ಕೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಬೋದು, ಅಥವಾ ಬೆಲ್ಲ ಬೇಕು ಅಂತಂದರೆ ಬೆಲ್ಲ ಹಾಕ್ಬೋದು, ಯಾವುದು ಹಾಕ್ಬೋದು. ಬಟ್ ನಾನಿಲ್ಲಿ ಈ ಥರನೂ ಆಗುತ್ತೆ ಅಂತ ತೋರಿಸಿದಷ್ಟೇ. ನೋಡಿ ಯಾವ ಥರ ಕಟ್ ಮಾಡೋದಕ್ಕೆ ಬರುತ್ತೆ ಅಂತ. ಇನ್ನು ಇದಕ್ಕೆ ಡ್ರೈ ನಟ್ಸನ್ನು ಸಹ ನೀವು ಹಾಕ್ಕೊಳ್ಬೋದು. ಗೋಡಂಬಿ, ಬಾದಾಮಿ, ಆಮೇಲೆ ದ್ರಾಕ್ಷಿ ಎಲ್ಲ ಹಾಕಿದರೆ ನಿಮಗೆ ಹಲ್ವದ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಇರುತ್ತೆ. ಅಥವಾ ನೀವು ಫ್ರಿಜ್ಜಲ್ಲಿ ಸಮೇತ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಯಾವಾಗ ಬೇಕಾವಾಗ ಪಾಯಸ ಎಲ್ಲ ಮಾಡ್ಬೋದು. ಆಮೇಲೆ ಗೊಜ್ಜು ಸಹ ಇದರಲ್ಲಿ ಮಾಡ್ಬೋದು. ಸ್ವಲ್ಪ ಉಪ್ಪು, ಹುಳಿ, ಖಾರ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದರೆ ಊಟದೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿ ಇದನ್ನು ಉಪಯೋಗ ಮಾಡ್ಬೋದು. ಈ ರೀತಿಯಾಗಿ ತುಂಬ ವಿಧಾನದಲ್ಲಿ ಇದನ್ನು ಬಳಕೆ ಮಾಡ್ಬೋದು. ಅಂತೂ ನಾವು ಬಾಳೆಹಣ್ಣು ಇದ್ದಾಗ ಈ ಥರದನ್ನು ಒಂದ್ಸಲಿ ನೀವು ಮಾಡಿ ನೋಡಿ. ಇನ್ನೀಗ ಇದೇ ಹಲ್ವದಿಂದ ಇವತ್ತು ಪಾಯಸದ ರೆಸಿಪಿಯನ್ನು ನಾನು ಇವತ್ತು ತೋರಿಸ್ತೀನಿ. ಅದೊಂದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ಇಲ್ಲೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ನಾವೀಗ ಕಾಯಿಸಿ ಕಟ್ ಮಾಡಿ ಇಟ್ಟಂತಹ ಬಾಳೆಹಣ್ಣನ್ನು ಪೀಸನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯ ಮೆಂಬರ್ಸಿಗೆ ಅನುಗುಣವಾಗಿ ನೀವೀಗ ಕ್ವಾಂಟಿಟಿಯನ್ನು ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ 5 ಪೀಸ್ ಆಗುವಷ್ಟು ಹಾಕಿದ್ದೀನಿ. ಅದು ನಿಮಗೆ ಗಾತ್ರದಲ್ಲಿ ತುಂಬ ಆಗುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ 5 ಪೀಸನ್ನು ನಾವಿನ್ನೀಗ ಒಂದು 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ. ಕೈಯಲ್ಲಿ ಈ ಥರ ಹಿಚುಕಿದ್ರೆ ರಸವನ್ನು ಸರಿಯಾಗಿ ತೆಗಿಬೇಕು. ಈ ಬಾಳೆಹಣ್ಣು ತುಂಬ ಗಟ್ಟಿಯಾಗಿರುತ್ತಲ್ಲ, ಅದಕ್ಕೋಸ್ಕರ ಒಂದು 2 ಗಂಟೆ ಅಂದರೂ ಮಿನಿಮಮ್ಮು ನಾವಿದನ್ನು ನೀರಲ್ಲಿ ನೆನೆ ಹಾಕಬೇಕು. ಆವಾಗ ಚೆನ್ನಾಗಿ ಅದರ ರಸ ಎಲ್ಲ ತೆಗೆಯೋದಕ್ಕೆ ಬರುತ್ತೆ ನಮಗೆ. ಈಗಾಗಲೇ ನಾನು ಸ್ವಲ್ಪನೂ ಗಂಟೆಲ್ಲ ಇಲ್ಲದ ಹಾಗೆ ನೋಡಿ ಈ ಥರ ಪಲ್ಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಒಂದು ದೊಡ್ಡ ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ. ಪಾಯಸ ಮಾಡುವ ಪಾತ್ರೆಗೆ ನಾವಿದನ್ನು ಶಿಫ್ಟ್ ಮಾಡ್ಕೊಳ್ಬೇಕು. ಇನ್ನು ಇದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಒಂದು ಸಣ್ಣ ಪಾತ್ರೆಯನ್ನು ಸ್ಟವ್ವಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಬೆಲ್ಲದ ನೀರನ್ನು ಮಾಡಿಕೊಂಡು ಪಾಯಸಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಅಚ್ಚಾಗುವಷ್ಟು ಬೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಿಹಿಗೆ ಅನುಸಾರವಾಗಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಬೋದು. ನಾವಿಲ್ಲಿ ಈಗ ಕಾಯಿಸುವಾಗ, ಬಾಳೆಹಣ್ಣು ಕಾಯಿಸುವಾಗ ಸಮೇತ ಯಾವುದೇ ರೀತಿಯಾಗಿ ಬೆಲ್ಲವನ್ನು ಹಾಕ್ಕೊಂಡಿಲ್ಲ. ಅದಕ್ಕೋಸ್ಕರ ಸಿಹಿಯನ್ನು ನೀವು ನೋಡಿಕೊಂಡು ಈ ಥರ ಬೆಲ್ಲ ಈಗಾಗಲೇ ಕರಗಿದೆ. ಇನ್ನು ಶೋಧಿಸ್ಕೊಂಡು ಇದನ್ನು ಬಾಳೆಹಣ್ಣಿನ ಪಲ್ಪಿಗೆ ನಾವು ಇದನ್ನು ಸೇರಿಸ್ಕೊಳ್ಬೇಕು. ಇನ್ನು ಸ್ಟವ್ವಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಕೊಳ್ಬೇಕು. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಆಮೇಲೆ ನಾವು ಇದಕ್ಕೆ ಕಾಯಿ ಹಾಲು, ತೆಂಗಿನಕಾಯಿ ಹಾಲನ್ನು ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಬೆಲ್ಲ ಎಲ್ಲ ಸರಿಯಾಗಿ ಅದರ ಜೊತೆಗೆ ಹೊಂದ್ಕೊಳ್ಬೇಕು. ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ, ಕಪ್ಪಾಗಿ ಬರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಈಗಾಗಲೇ ದಪ್ಪ ಕಾಯಿ ಹಾಲನ್ನು ನಾನು ತೆಗೆದಿಟ್ಟದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಹಸಿ ತೆಂಗಿನಕಾಯಿಯನ್ನು ಹೆರ್ತು ಬಿಟ್ಟು ದಪ್ಪ ಕಾಯಿ ಹಾಲನ್ನು ಮಾಡಿರೋದು. ನೀವು ಆದಷ್ಟು ತೆಂಗಿನಕಾಯಿ ಹಾಲೆಲ್ಲ ತೆಗಿಬೇಕಾದ್ರೆ ಈ ಥರನೇ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಈ ಪಾಯಸಕ್ಕೆ ನೀವು ಯಾವುದೇ ರೀತಿಯಾಗಿ ಗೋಡಂಬಿ, ಬಾದಾಮಿ, ನಟ್ಸನ್ನೆಲ್ಲ ಹಾಕ್ಕೊಳ್ಬೋದು. ಬಟ್ ಈ ಥರದ ಬಾಳೆಹಣ್ಣಿನ ಪಾಯಸಕ್ಕೆಲ್ಲ ಆದಷ್ಟು ತೆಂಗಿನಕಾಯಿ ಹೋಳು ಬರುತ್ತಲ್ಲ, ಅದನ್ನೇ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಬ್ರೌನ್ ಕಲರಿಗೆ ಬರೋವರೆಗೆ ಹುರ್ಕೊಂಡು ತೆಗೆದಿಟ್ಟಿದ್ದೀನಿ. ಇನ್ನೊಂದು ಕಡೆ ಇಟ್ಟಂತಹ ಬಾಳೆಹಣ್ಣಿನ ಮಿಶ್ರಣವನ್ನು ಸಹ ಆಗಾಗ ನೋಡ್ತಾ ಇರಬೇಕು. ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ. ನಾವಾಗಲೇ ಬೆಲ್ಲವನ್ನು ಸಹ ಕರಗಿರುವಂತಹ ಬೆಲ್ಲವನ್ನು ಹಾಕಿರೋದ್ರಿಂದ ತುಂಬ ಹೊತ್ತು ನಾವು ಇದನ್ನು ಕಾಯಿಸುವಂತಹ ಅವಶ್ಯಕತೆ ಏನಿಲ್ಲ. ಇನ್ನು ಒಂದು ಕುದಿ ಬಂದ ನಂತರ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಸರಿಯಾಗಿ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ. ತೆಂಗಿನಕಾಯಿ ಹಾಲು ಹಾಕಿದ ನಂತರ ತುಂಬ ಕುದಿಸಿದ್ರೆ ಏನಾಗುತ್ತೆ ಅಂತಂದರೆ ಕಾಯಿ ಹಾಲು ಬೇರೆ, ಆಮೇಲೆ ಬಾಳೆಹಣ್ಣಿನ ಪಲ್ಪ್ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಕುದಿ ಬರ್ತಿದೆ ಅನ್ನುವಾಗ ಉರಿಯನ್ನು ಆಫ್ ಮಾಡಿಕೊಳ್ಬೇಕು. ಇನ್ನು ಈ ಸ್ಟೇಜಲ್ಲಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಮಾತ್ರ ಹಾಕಿದರೆ ಸಾಕು. ಇನ್ನು ಏಲಕ್ಕಿ ಪೌಡ್ರ್ ಆಗಲಿ ಏನನ್ನು ಹಾಕೋದಕ್ಕೆ ಹೋಗಬಾರ್ದು. ಇದಕ್ಕೆ ಜಸ್ಟ್ ಬಾಳೆಹಣ್ಣಿನ ಘಮನೇ ಅದೇ ಚೆನ್ನಾಗಿರುತ್ತೆ. ಈಗಾಗಲೇ ಒಂದು ಸಣ್ಣಕ್ಕೆ ಕುದಿ ಬರ್ತಾ ಇದೆ. ಈಗ ಈ ಹಂತದಲ್ಲಿ ನಾವು ಸಣ್ಣದಾಗಿ ಕಟ್ ಮಾಡಿ ಹುರಿದಿಟ್ಟಂತಹ ತೆಂಗಿನಕಾಯಿ ಹೋಳನ್ನು ಈಗ ಹಾಕ್ತಾ ಇದ್ದೀನಿ. ಇದು ಕೊಬ್ಬರಿಯನ್ನು ಕಟ್ ಮಾಡಿ ಹಾಕಿರೋದಲ್ಲ, ಹಸಿ ತೆಂಗಿನಕಾಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹುರಿದು ಹಾಕಿರುವಂಥದ್ದು. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರ್ ಆದಂತಹ ಬಾಳೆಹಣ್ಣು ಪಾಯಸ ಕೂಡ ರೆಡಿಯಾಗುತ್ತೆ.
ನೀವೇನಾದರೂ ಬಾಳೆಹಣ್ಣು ಸಿಕ್ಕಿದಾಗ ಈ ಥರದ ರೆಸಿಪಿಗಳನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.